ಇವರ ಪರಿಣಾಮವಾಗಿ ಇರಾನು, ಅಮೆರಿಕ, ಇಸ್ರೇಲ್ ಇವರ ಪರಿಣಾಮವಾಗಿ ಪ್ರಪಂಚದಾದ್ಯಂತ ಆರ್ಥಿಕವಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಅದರಲ್ಲೂ ಭಾರತದಲ್ಲಿ ಮಾತ್ರ ಈಗ ಆಟೋ ಗ್ಯಾಸ್ ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. LPG ಸಮಸ್ಯೆಗಳಾಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲಿಗೆ ನಾವು ಇನ್ನೂ ಬಂದಿಲ್ಲ, ಯಾಕೆಂದರೆ ನಮ್ಮ ಹತ್ರ ಸ್ಟಾಕ್ ಇದೆ. ಅದು ಇನ್ನೊಂದು ಸ್ವಲ್ಪ ದಿನಗಳಾದ ನಂತರ ಇದು ಇನ್ನೂ 1.5-2 ತಿಂಗಳು ಏನಾದರೂ ಹೋದರೆ ಅದು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಸದ್ಯಕ್ಕೆ ಈಗ 80ರಷ್ಟು ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಿಸ್ತಾ ಇದೆ. ಆಟೋ LPGಯಲ್ಲಿ CNGಯಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇದೆ ಅಂತ ಕೆಲ ಆಟೋ ಡ್ರೈವರ್ಸ್ಗಳು ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಏನೆಲ್ಲ ಬೆಳವಣಿಗೆ ಆಗಿದೆ, ಯಾವ ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಿನಲ್ಲಿ ಗ್ಯಾಸ್ ಬಂಕ್ಗಳು ಬಂದ್. ಬೆಂಗಳೂರಿನಲ್ಲಿ 70% ಬಂಕ್ಗೆ ಬೀಗ. ಬಹುತೇಕ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ ಭೀಕರ ಹಂತಕ್ಕೆ ತಲುಪ್ತಾ ಇದೆ. ಇತ್ತ ಗ್ಯಾಸ್ ಪೂರೈಕೆ ಆಗದೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಗೋಳು ಹೇಳತೀರದ್ದಾಗಿದೆ. ಬೆಂಗಳೂರಿನಲ್ಲಿ ಆಟೋ LPG ಬಂಕ್ಗಳಿಗೆ ಬೀಗ ಜಡಿಯಲಾಗಿದೆ. 70% ಬಂಕ್ಗಳು ಬಂದ್ ಆಗಿವೆ. ಇದರಿಂದ ಜೀವನಾಧಾರವಾಗಿದ್ದ ಆಟೋ ಓಡಿಸೋದಕ್ಕೆ ಗ್ಯಾಸ್ಗಾಗಿ ಚಾಲಕರು ಬಂಕ್ ಹುಡುಕುವಂತಾಗಿದೆ. ಕಂಠೀರವ ಸ್ಟುಡಿಯೋ ರಸ್ತೆಯಲ್ಲಿರುವ ಖಾಸಗಿ ಬಂಕ್ ಎದುರು ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ರಸ್ತೆಯ ಎರಡೂ ಬದಿ ಆಟೋಗಳು ಕಿಲೋಮೀಟರ್ ಉದ್ದಕ್ಕೂ ಸಾಲುಗಟ್ಟಿ ನಿಂತಿವೆ. ನಾವೀಗ ಕಂಠೀರವ ಸ್ಟುಡಿಯೋ ಬಳಿದೀವಿ. ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ, ನೋಡ್ತಾ ಇರ್ಬೋದು ನೀವು. ಸೊ ಎಷ್ಟರ ಮಟ್ಟಿಗೆ ಅಂದರೆ ಒಂದು ಬಂಕ್ನ ಎರಡೂ ಭಾಗದಲ್ಲೂ ಕೂಡ ಲಾಂಗ್ ಕ್ಯೂ ಇದೆ. ಬೆಳಗ್ಗಿನ ಜಾವದಿಂದ ಕಾಯ್ತಾ ಇದ್ದಾರೆ ಆಟೋ ಚಾಲಕರು. ಕಣ್ಣು ಹಾಯಿಸಿದಷ್ಟು ದೂರ ನಮಗೆ ಬರೇ ಆಟೋ ಕ್ಯೂಗಳೇ ಕಾಣಿಸುತ್ತೆ. ಬಹುಶಃ ಇವರು ಕೆಲವೊಂದಿಷ್ಟು ಜನ ಆಟೋ ಚಾಲಕರು ರಾತ್ರಿಯೇ ಬಂದಿದ್ದಾರೆ ಅಂತ ಏನೋ ಅನ್ನಿಸ್ತಾ ಇದೆ. ಸೊ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕ್ಯೂ ಕಾಣಿಸ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಅಂದರೆ ಇದು ಕಿಲೋಮೀಟರ್ ಗಟ್ಟಲೆ ಒಂದು ಬಂಕ್ ಇದೆ ಇಲ್ಲಿ, ಖಾಸಗಿ ಬಂಕ್. ಸೊ ಅಲ್ಲಿ ಎರಡೂ ಭಾಗದಲ್ಲೂ ಕೂಡ ಇನ್ನೊಂದು ಕಡೆ ಲೈನ್ ಇದೆ, ಅದು ಕೂಡ ಇಷ್ಟೇ ಮಟ್ಟಿಗೆ ಕ್ಯೂ ಇದೆ. ಬಹುಶಃ ಇವರಿಗೆ ಇವತ್ತು ಸಿಗುತ್ತೋ ಇಲ್ವೋ ಅನ್ನುವಂತಹ ಗ್ಯಾರಂಟಿನೂ ಕೂಡ ಇಲ್ಲ. ಇನ್ನು ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೂ ಈಗ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇವೆ. ನಾಗರಬಾವಿ ಮುಖ್ಯ ರಸ್ತೆಯ ಭಾರತ ಪೆಟ್ರೋಲಿಯಂ ಬಂಕ್ನಲ್ಲಿ ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೆ 250-300 ಗಾಡಿಗಷ್ಟೇ ಗ್ಯಾಸ್ ಹಾಕಲಾಗಿದೆ. ಕ್ಯೂನಲ್ಲಿ ಎಷ್ಟೇ ಚಾಲಕರು ನಿಂತಿದ್ರೂ ನಿಗದಿತ ಗಾಡಿಗಳಿಗಷ್ಟೇ ಬಂಕ್ ಸಿಬ್ಬಂದಿ ಗ್ಯಾಸ್ ಹಾಕ್ತಾ ಇದ್ದಾರೆ. ಲೋಡ್ ಖಾಲಿಯಾದ ಹಿನ್ನೆಲೆಯಲ್ಲಿ ಬಂಕ್ ಕ್ಲೋಸ್ ಮಾಡಲಾಗಿದೆ. ಸದ್ಯ ನಾನೀಗ ನಾಗರಬಾವಿ ಮುಖ್ಯ ರಸ್ತೆಯಲ್ಲಿದ್ದೇನೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳ ಮುಂದೆ ಗ್ಯಾಸ್ಗಾಗಿ ಕಾದಂಥವ್ರಿಗೂ ಕೂಡ ಈಗ ನೋ ಸ್ಟಾಕ್ ಬಿಸಿ ತಡ್ತಾ ಇದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ರಿ. ನಾನೀಗ ಭಾರತ್ ಪೆಟ್ರೋಲಿಯಂನ ಮುಂಭಾಗದಲ್ಲಿದ್ದೇನೆ. ಇಲ್ಲೂ ಕೂಡ ಗ್ಯಾಸ್ ಅಭಾವ ಇದೆ. ಬೆಳಗ್ಗೆ 8 ಗಂಟೆಯ ನಂತರ ಗ್ಯಾಸ್ ಅಭಾವದಿಂದ 500 ರೂಪಾಯಿ ಮಾತ್ರ ಹಾಕಲಾಗುತ್ತೆ ಅಂತ ಹೇಳಿದರು. ಅಂದರೆ ಎಷ್ಟಿದೆ ಅಷ್ಟನ್ನು ಹಾಕಲಾಗುತ್ತೆ ಅಂತ ಹೇಳಿದರು. ಈಗ ಕಂಪ್ಲೀಟಾಗಿ ಕ್ಲೋಸ್ ಆಗಿರುವಂಥ ಕಾರಣಕ್ಕಾಗಿ ಬಂಕನ್ನು ಕ್ಲೋಸ್ ಮಾಡಿದ್ದಾರೆ. ಅನೇಕ ಆಟೋ ಚಾಲಕರು ಕಾದು ನಿಂತಿದ್ದಾರೆ. ಬೆಳಗ್ಗೆಯಿಂದ ಹಾಕದಂಥ ಸಂದರ್ಭದಲ್ಲಿ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದ್ದಂಗೆ ಒಂದಷ್ಟು ಆಟೋ ಚಾಲಕರು ಬಂದು ಕ್ಯೂನಲ್ಲಿ ನಿಲ್ಲುವಂಥ ಕೆಲಸಗಳನ್ನ ಮಾಡಿದ್ರು. ಬಟ್ ಕ್ಯೂನಲ್ಲಿ ನಿಂತವ್ರು ಎಲ್ಲರಿಗೂ ಕೂಡ ಸಿಗಲಿಲ್ಲ. ಯಾರೆಲ್ಲ ಕ್ಯೂನಲ್ಲಿ ಇದ್ರೋ ಅದರಲ್ಲೂ ಕೂಡ ಭಾಳ ಕಡಿಮೆ ಜನಕ್ಕೆ ಸಿಕ್ಕಿರುವಂಥದ್ದು. ಇನ್ನು ಮಾರ್ಚ್ 30ರಂದು ಬಂದ್ ಆಗಿದ್ದ JC ರಸ್ತೆಯಲ್ಲಿರುವ ಟೋಟಲ್ ಎನರ್ಜೀಸ್ ಬಂಕ್ನ 10ಕ್ಕೂ ಹೆಚ್ಚು ಸಿಬ್ಬಂದಿಗೆ ರಜೆ ನೀಡಿ ಕಳಿಸಲಾಗಿದೆ. ಯಾವಾಗ ಗ್ಯಾಸ್ ಬರುತ್ತೋ ಗೊತ್ತಿಲ್ಲ. ಹೀಗಾಗಿ ಸಿಬ್ಬಂದಿಗೆ ರಜೆ ಮೇಲೆ ಕಳಿಸಲಾಗಿದೆ. ಇದರಿಂದ ಸದಾ ವಾಹನಗಳಿಂದ ಗಿಜಿಗುಡ್ತಾ ಇದ್ದ ಬಂಕ್ ಖಾಲಿಯಾಗಿದೆ. ಬೆಂಗಳೂರಿನಲ್ಲಿ ಖಾಸಗಿ ಗ್ಯಾಸ್ ಬಂಕ್ಗಳು ಬಂದ್ ಆಗುವಂಥದ್ದು ಹೆಚ್ಚಾಗ್ತಾ ಇದೆ. 70-80% ಗ್ಯಾಸ್ ಬಂಕ್ಗಳು ಬಂದಾಗಿರುವಂಥದ್ದು. ನಾನೀಗ JC ರಸ್ತೆಯಲ್ಲಿರುವಂಥ ಗ್ಯಾಸ್ ಬಂಕ್ನಲ್ಲಿದ್ದೇನೆ. ಇಲ್ಲಿ ಕಳೆದ 30 ತಾರೀಕು ಅಂದರೆ ಮಾರ್ಚ್ 30ರಂದು ಇಲ್ಲಿ ಬಂದು ಆಗಿದೆ ಈ ಗ್ಯಾಸ್ ಬಂಕು. ಟೋಟಲ್ ಎನರ್ಜೀಸ್ ಅನ್ನುವಂಥ ಈ ಗ್ಯಾಸ್ ಬಂಕ್ ಬಂದಾದಂಥ ಹಿನ್ನೆಲೆಯಲ್ಲಿ ಯಾವಾಗಲೂ ಕೂಡ ಈ ಸ್ಥಳ ಏನಿದೆ ಇದು JC ರಸ್ತೆ ಅಂತಂದರೆ ಯಾವಾಗಲೂ ಕೂಡ ಬ್ಯುಸಿಯಾಗಿರುವಂಥ ರಸ್ತೆ, ಮತ್ತು ಆಟೋಗಳಿಗೂ ಕೂಡ ಏನು ಬರ ಇಲ್ಲ, ಸಿಕ್ಕಾಪಟ್ಟೆ ಆಟೋಗಳು ಓಡಾಡುವಂಥ ರಸ್ತೆ. ಇಂಥ ಕಡೆಯಲ್ಲಿರುವಂಥ ಈ ಬಂಕ್ ಏನಿದೆ ಇದು ಸಂಪೂರ್ಣವಾಗಿ ಒಂದು ರೀತಿ ನಿಶ್ಶಬ್ದ ವಾತಾವರಣ, ಅಂದರೆ ಖಾಲಿ ಆದಂಥ ವಾತಾವರಣಕ್ಕೆ ಹೋಗಿದೆ. ಯಾಕಂದರೆ ಇಲ್ಲಿ ಸಿಬ್ಬಂದಿಗಳಿಗೂ ಕೂಡ ಇಲ್ಲಿನ ಬಂಕಿನವರು ರಜೆಯನ್ನು ಕೊಟ್ಟಿದ್ದಾರೆ. ಇನ್ನು ಸುಮನಹಳ್ಳಿಯಲ್ಲಿರುವ ಖಾಸಗಿ ಬಂಕ್ ಸಹ ಬಂದಾಗಿದ್ದು ಬಂಕ್ ಮುಂಭಾಗ ಚಾಲಕರು ಆಟೋಗಳನ್ನು ತಂದು ನಿಲ್ಲಿಸಿದ್ದಾರೆ. ಬಂಕ್ ಎದುರು ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಈ ಬಗ್ಗೆ ಮಾತನಾಡಿದ ಬಂಕ್ ಮಾಲೀಕ, ಸರ್ಕಾರಿ ಬಂಕ್ಗೂ ಸ್ಟಾಕ್ ಕಡಿಮೆ ಬರ್ತಾ ಇದೆ, ನಮಗೂ ಕಡಿಮೆ ಬರ್ತಾ ಇದೆ. ಬಂದ ಸ್ಟಾಕ್ನಲ್ಲಿಯೇ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇವತ್ತು ರಾತ್ರಿ ನ್ಯೂ ಸ್ಟಾಕ್ ಬರಬಹುದು ಅಂತ ಇದ್ದಾರೆ. ಬೆಂಗಳೂರಿನಲ್ಲಿ ಈಗ LPG ಸಿಗದೆ ಆಟೋ ಚಾಲಕರ ಪರದಾಟ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ನಾವೀಗ ಸುಮ್ಮನಹಳ್ಳಿ ಬಳಿ ಇದ್ದೀವಿ. ಇಲ್ಲಿ ಕೂಡ ಅಷ್ಟೇ ಖಾಸಗಿ ಬಂಕಲ್ಲಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅಳವಡಿಕೆ ಆಗಿದೆ. ಈಗಾಗಲೇ ಬೆಂಗಳೂರಿನಾದ್ಯಂತ ಬಹುತೇಕ 80% ಅಷ್ಟು ಖಾಸಗಿ ಬಂಕ್ಗಳಲ್ಲಿ LPG ಸಿಗ್ತಾನೆ ಇಲ್ಲ, ಅವೈಲೇಬಿಲಿಟಿ ಇಲ್ಲ, ನೋ ಸ್ಟಾಕ್ ಅನ್ನುವಂತಹ ಬೋರ್ಡನ್ನು ಹಾಕ್ಕೊಂಡಿದ್ದಾರೆ. ಸೊ ಈಗ ಒಂದು ವೇಳೆ ಇಲ್ಲಿ ಅವೈಲೇಬಲ್ ಇದ್ರೂ ಕೂಡ ಒಂದು
₹500 ಅಷ್ಟೇ ಲಿಮಿಟೆಡ್ ಮಾಡಿದ್ದಾರೆ. ಬಟ್ ಅದು ಕೂಡ ಸ್ಟಾಕ್ ಸಿಗ್ತಾ ಇಲ್ಲ. ಸ್ಟಾಕ್ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ಇಂತಿಷ್ಟೇ ಅನ್ನುವಂತಹ ದರ ನಿಗದಿಯನ್ನು ಮಾಡಿದ್ದಾರೆ. ಫುಲ್ ಟ್ಯಾಂಕನ್ನು ಹಾಕಿಸ್ಕೊಳ್ಳೋದಕ್ಕೆ ಎಲ್ಲೂ ಕೂಡ ಬಹುತೇಕ ಅಲೋ ಮಾಡಲ್ಲ. ಸೊ ಇನ್ನೊಂದು ಕಡೆಗೆ ಸಾಕಷ್ಟು ಆಟೋಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಲ್ಲಲ್ಲೇ ಬಂಕ್ಗಳ ಮುಂಭಾಗವೇ ಅನಿವಾರ್ಯವಾಗಿ ಅವರು ಪಾರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಮಾಗಡಿ ರಸ್ತೆಯ ಟೋಲ್ಗೇಟ್ ಬಳಿಯ ಭಾರತ ಪೆಟ್ರೋಲಿಯಂ ಬಂಕ್ನಲ್ಲೂ ಇದೇ ಪರಿಸ್ಥಿತಿ ಇದೆ. ಟೋಲ್ಗೇಟ್ನಿಂದ ಹೊಸಳ್ಳಿ ಮೆಟ್ರೋವರೆಗೂ ಆಟೋಗಳು ಸಾಲುಗಟ್ಟಿ ನಿಂತಿವೆ. ಪ್ರತಿ ಆಟೋಗೆ ₹500 ಗ್ಯಾಸ್ ಫಿಕ್ಸ್ ಮಾಡಿದ್ದು, ಗ್ಯಾಸ್ ಸ್ಟಾಕ್ ಇರುವ ತನಕ ಗ್ಯಾಸ್ ಹಾಕಿ ಬಳಿಕ ಬಂದ್ ಮಾಡಲಾಯಿತು. ಗ್ಯಾಸ್ ಎಮರ್ಜೆನ್ಸಿ ಇಂದು ಕೂಡ ಮುಂದುವರಿತಾ ಇದೆ. ಆಟೋ LPGಗಳಿಗೆ ಗ್ಯಾಸನ್ನು ಫಿಲ್ ಮಾಡಿಸೋದಕ್ಕೆ ಹರಸಾಹಸವನ್ನು ಪಟ್ಟು ಕ್ಯೂನಲ್ಲಿ ನಿಂತು ಪರದಾಡುವಂಥ ಪರಿಸ್ಥಿತಿ ಇವತ್ತು ಕೂಡ ಮುಂದುವರಿತಾ ಇದೆ. ಗಮನಿಸ್ತಾ ಇದ್ದೀನಿ ನಾನೀಗ ಟೋಲ್ಗೇಟ್ ಮಾಗಡಿ ರಸ್ತೆಯ ಟೋಲ್ಗೇಟ್ ಸರ್ಕಲ್ ಏನಿದೆ ಅಲ್ಲಿರುವಂಥ ಭಾರತ್ ಪೆಟ್ರೋಲಿಯಂನ ಗ್ಯಾಸ್ ಸ್ಟೇಷನ್ನ ಒಳಭಾಗದಲ್ಲಿದ್ದೇನೆ. ಬೆಳಗ್ಗೆಯಿಂದಲೇ ಕ್ಯೂನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ನಿಂತಿದ್ದಾರೆ. ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಡೋದ್ರ ಮುಖಾಂತರವಾಗಿ ಇಲ್ಲಿ ಬರುವಂತಹ ಆಟೋ ಚಾಲಕರನ್ನ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕಾರಣ ಇಷ್ಟೇ, ಹೆಚ್ಚಿನ ಸಂಖ್ಯೆಯಲ್ಲಿ ಮುಗಿಬೀಳುವಂತಹ ಸಾಧ್ಯತೆಗಳಿರ್ತಿದೆ. ಜೊತೆಗೆ ಬರುವಂಥವರ ಸಂಖ್ಯೆ ಹೆಚ್ಚಾದಂಥ ಸಂದರ್ಭಗಳಲ್ಲಿ ಅವ್ರನ್ನ ಅವಾಯ್ಡ್ ಮಾಡುವಂಥದ್ದು ಕಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಸರತಿ ಸಾಲಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇತ್ತ RMC ಬಳಿಯ ಖಾಸಗಿ ಬಂಕ್ ಬಳಿ ಆಟೋ ಚಾಲಕರು ಮತ್ತು ಬಂಕ್ ಸಿಬ್ಬಂದಿ ನಡುವೆ ವಾಕ್ಸಮರ ಏರ್ಪಟ್ಟಿತ್ತು. ಕೆಲ ಬಂಕ್ಗಳಲ್ಲಿ ಲೀಟರ್ಗೆ ₹90 ಇದೆ. ಆದರೆ ಈ ಬಂಕ್ನಲ್ಲಿ ಮಾತ್ರ 1 ಲೀಟರ್ಗೆ ₹120 ತಗೋತಾರೆ. ನಮ್ಮ ಬಂಕ್ನಲ್ಲಿ ಇಷ್ಟೇ ರೇಟ್ ಅಂತಾರೆ ಅಂತ ಬಂಕ್ ಸಿಬ್ಬಂದಿ ಜೊತೆ ಆಟೋ ಚಾಲಕರು ವಾಗ್ವಾದ ಕೇಳಿದ್ರು. ಅಲ್ಲದೆ ಸರ್ಕಾರ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಂದರು. ಮೈಸೂರು ರಸ್ತೆ ನಾಯಂಡಹಳ್ಳಿ ಬಳಿಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ ಬೆಳಿಗ್ಗೆಯಿಂದಲೂ ಕ್ಯೂ ನಿಂತಿದ್ದಾರೆ. ಹೊಸ ನೈಸ್ ರಸ್ತೆಯಿಂದ ನಾಯಂಡಹಳ್ಳಿ ಫ್ಲೈಓವರ್ವರೆಗೆ ಆಟೋಗಳು ಸಾಲುಗಟ್ಟಿ ನಿಂತಿವೆ. ನಾಯಂಡಹಳ್ಳಿಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ಇಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದೆ. ನಾಯಂಡಹಳ್ಳಿ ಫ್ಲೈಓವರ್ ಪಕ್ಕದಲ್ಲೇ ಇರುವಂಥ ಈ ಬಂಕ್ ಏನಿದೆ, ಇಲ್ಲಿಂದ ನೇರವಾಗಿ ಹೊಸದಾಗಿ ಈಗ ಆಗಿರುವಂಥ ನೈಸ್ ರಸ್ತೆವರೆಗೂ ಕೂಡ ಆಟೋಗಳು ಸಾಲುಗಟ್ಟಿ ನಿಂತಿದೆ. ಈಗಷ್ಟೇ ಇಲ್ಲಿ ಗ್ಯಾಸ್ ಫಿಲ್ಲಿಂಗ್ ಆರಂಭ ಆಗಿರುವಂಥದ್ದು. ಬೆಳಗ್ಗೆ 5:30-6 ಗಂಟೆಯಿಂದಲೇ ಸಾಕಷ್ಟು ಸಂಖ್ಯೆಯಲ್ಲಿ ಚಾಲಕರು ಕ್ಯೂನಲ್ಲಿ ನಿಂತಿದ್ದಾರೆ. ಗಮನಿಸ್ತಾ ಇದ್ರಿ ವಿಜುವಲ್ಸ್ಗಳನ್ನು. ಸಾಲುಗಟ್ಟಿ ನಿಂತಿರುವಂಥವ್ರಿಗೆ ಈಗ ಗ್ಯಾಸ್ ಸಿಗ್ತಾ ಇರುವಂಥ ಕಾರಣಕ್ಕಾಗಿ ಒಂದಷ್ಟು ನಿಟ್ಟುಸಿರನ್ನ ಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಬಿಸಿಲಿನ ಮಧ್ಯೆಯೂ ಕೂಡ ಈಗ ಕ್ಯೂವಲ್ಲಿ ನಿಂತು ಗ್ಯಾಸ್ ರೀಫಿಲ್ಲಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆ ಸುಮಾರು 250ಕ್ಕೂ ಹೆಚ್ಚು ಆಟೋಗಳು ಕ್ಯೂನಲ್ಲಿ ಇರುವಂಥದ್ದು. ಇಲ್ಲಿಂದ ನೇರವಾಗಿ 1-1.5 ಕಿಲೋಮೀಟರ್ ದೂರ ಆಗುತ್ತೆ. ಅದು ಹೆಚ್ಚು ಕಡಿಮೆ ಹೊಸ ನೈಸ್ ರಸ್ತೆ ಏನಿದೆ ಅಲ್ಲಿ ತನಕವೂ ಕೂಡ ಕ್ಯೂ ನಿಂತಿದೆ. ಇನ್ನು LPG ಗ್ಯಾಸ್ ಅಭಾವ ರಾಜ್ಯದ ವಿವಿಧೆಡೆ ತಾಂಡವವಾಡ್ತಾ ಇದೆ. ವಿಜಯಪುರ, ಹಾವೇರಿ, ರಾಮನಗರದಲ್ಲೂ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡುವಂತಾಗಿದೆ. ಲೀಟರ್ಗೆ ₹50 ಇದ್ದ ಆಟೋ ಗ್ಯಾಸ್ ಇದೀಗ ₹120 ತಲುಪಿದೆ. ಜೊತೆಗೆ ಜಿಲ್ಲೆಯ ಅನೇಕ ಆಟೋ ಗ್ಯಾಸ್ ಏಜೆನ್ಸಿಗಳು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಕೆಲ ಬಂಕ್ಗಳಿಗೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಇದೀಗ ಮುಂದುವರೆದಿದೆ. ಅದರ ಬೆನ್ನಲ್ಲೇ ಏನು ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ LPG ಗ್ಯಾಸ್ ಏನು ಬರುತ್ತೆ, ಆಟೋ ಗ್ಯಾಸ್, ಅದೀಗ ಅಭಾವ ಶುರುವಾಗಿದೆ ಅಂತ ಹೇಳ್ಬೋದು. ನಾವೀಗ ನಿಮಗೆ ದೃಶ್ಯಗಳು ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಸಮಸ್ಯೆ ಇದೆ ಅಂತಂದರೆ. ಆಟೋಗಳು ಏನು ಅಂತಂದರೆ ಬೆಳಗ್ಗೆಯಿಂದಲೇ ಏನು ಅಂತಂದರೆ ಸಾಲಾಗಿ ನಿಂತಿದ್ದಾವೆ. ನೀವು ನೋಡ್ತಾ ಇರ್ಬೋದು, ನಾವೀಗ ಗ್ಯಾಸ್ ಏಜೆನ್ಸಿ ಮುಂದೆ ಇದ್ದೀವಿ. ಯಾವ ರೀತಿ ಅಂದರೆ ಮೊದಲನೇದಾಗಿ ಏನು ಅಂತಂದರೆ ನೋ ಸ್ಟಾಕ್ ಅಂತೇಳಿ ಕಳೆದ 15 ದಿನಗಳಿಂದ ಹಾಕಲಾಗಿತ್ತು. ಅದಾದ ನಂತರ ಏನು ಅಂತಂದರೆ ನೋ ಸ್ಟಾಕ್ ಏನೋ ತೆಗೆದಿದ್ದಾರೆ. ಈಗ ಇವತ್ತು ಏನು ಅಂತಂದರೆ 15 ದಿನಗಳ ನಂತರ LPG ಸಿಲಿಂಡರ್ ಹೊತ್ಕೊಂಡಂತ ಬಂದಂಥ ಗ್ಯಾಸ್ ಬಂದಂಥ ಟ್ಯಾಂಕರ್ ಬಂದಿದೆ. ಆದರೆ ಎಲ್ಲರೂ ಕೂಡ ಏನು ಅಂತಂದರೆ ₹50 ಇದ್ದಂತಹ ಏನು ಒಂದು ಗ್ಯಾಸ್ LPG ಗ್ಯಾಸ್ ಇತ್ತು ಲೀಟ್ರಿಗೆ, ಅದೀಗ ಏನು ಅಂತಂದರೆ ₹120 ಬಕ್ಕೆ ಬಂದು ನಿಂತಿದೆ ಅಂತ ಹೇಳ್ಬೋದು. ₹120 ಪ್ರತಿ ಲೀಟ್ರಿಗೆ ಕೊಟ್ಟು ಆಟೋ ಚಾಲಕರು ಇದೀಗ ಗ್ಯಾಸ್ ಹಾಕಿಸುವಂಥ ಪರಿಸ್ಥಿತಿ ಎದುರಾಗಿದೆ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ತೀವ್ರತೆ ಕಡಿಮೆ ಹಾಗೆ ಕಾಣ್ತಿಲ್ಲ. ಹೀಗಾಗಿ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಳೆದ 4 ದಿನಗಳಿಂದ ಬಂದ್ ಆಗಿದ್ದಂತಹ ಗೋ ಗ್ಯಾಸ್ ಬಂಕ್ ಇವತ್ತು ಚಲುವಾಗಿರುವಂಥದ್ದು. ಆದರೆ ಏಕಾಏಕಿ ದರ ಹೆಚ್ಚಳ ಆಗಿರುವಂಥದ್ದು. ಮೊದಲು 20 ದಿನಗಳ ಹಿಂದೆ ಏನು KGಗೆ ₹50 ಕೊಟ್ಟು ಏನು ಸಿಲಿಂಡರ್ನ ಹಾಕಿಸ್ತಾ ಇದ್ರು. ಆದರೆ ಈಗ ₹120 KG ಆಗಿರುವಂಥದ್ದು. ಹೀಗಾಗಿ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಇನ್ನು ಹಾಸನದಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಜನರು ಪರದಾಡುವಂತಾಗಿದೆ. ಹಾಸನ ನಗರದ HS ಪ್ರಕಾಶ್ ರಸ್ತೆಯಲ್ಲಿ ಹಾಸನಾಂಬ ಇಂಡಿಯನ್ ಗ್ಯಾಸ್ ಸರ್ವಿಸಸ್ ಎದುರು ಜನಜಂಗುಳಿಗೆ ಸೇರಿತ್ತು. ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ಮಹಿಳೆಯರು, ವಯೋವೃದ್ಧರು ನಿಂತು ಪರದಾಡಿದರು. OTP ಬರ್ತಾ ಇಲ್ಲ, ಬುಕ್ಕಿಂಗ್ ತಗೋತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. 1.5 ತಿಂಗಳಾಯ್ತು ಬುಕ್ಕಿಂಗ್ ಆಗಿ, OTP ಬರಲ್ಲ. ಅದು ಹೆಂಗೆ ಬರಲ್ಲ ಅಂದರೆ ಸಿಸ್ಟಮಲ್ಲಿ ಆಫ್ ಮಾಡವ್ರೆ. OTP ಬರಲ್ಲ. ನಂಗೆ ಮುಂದಷ್ಟು ಬರುತ್ತೆ OTP. ಬುಕ್ಕಿಂಗ್ ಆಗಿ 1.5 ತಿಂಗಳಾಯ್ತು. 46 ದಿನಕ್ಕೆ ಆಯ್ತು ಬುಕ್ಕಿಂಗ್ ಆಗಿ. OTP ಬರಲ್ಲ. OTP ಬಂದ ಬನ್ನಿ ಅಂತಾರೆ, OTP ಬರಲ್ಲ. ಒಟ್ಟಾರೆ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಗ್ಯಾಸ್ ಅಭಾವ ತಲೆದೋರಿದ್ದು ಪರಿಹಾರ ಯಾವಾಗ ಸಿಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.